ಜನ ಗಾರ್ಬೇಜ್ ಕಲೆಕ್ಟ್ ಮಾಡೋಕ್ಕೆ ಬರೋರನ್ನ, ರೋಡ್ ಕಸ ಗುಡ್ಸೋಕ್ಕೆ ಬರೋರನ್ನ ಒಂಥರ ಅಸ್ಪೃಶ್ಯ ಥರ ನೋಡ್ತಾರೆ. ನಮ್ಮ ಮನೆ ಮುಂದೆ ಕೂತ್ಕೋಬೇಡಿ, ಆ ಕಡೆ ಹೋಗಿ ಅಂತ ಹೇಳೋದು, ಅವ್ರು ನೀರು ಕೇಳಿದಾಗ ದೂರದಿಂದ ಬಿಸಾಕೋದು, ಈ ಥರ ಎಲ್ಲ ಅಸಭ್ಯವಾಗಿ ನಡ್ಕೊಳ್ತಾರೆ. ಆದರೆ ಆ್ಯಸ್ ಎ ಥೆರಪಿಸ್ಟ್ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ ಸಂಪೂರ್ಣ ವಿಭಿನ್ನವಾಗಿದೆ. ಕಸ ಗಲೀಜನ್ನು ಶುದ್ಧೀಕರಣ ಮಾಡಬೇಕಾದರೂ ಕೂಡ ನಿರ್ಬಲವಾದ ಮನಸ್ಸಿನಲ್ಲಿ ಕೆಲಸ ಮಾಡೋರು ಎಲ್ಲ ಶುದ್ಧವಾಗಿದ್ದರೆ, ಬೆಳ್ಳಗಿದ್ದರೆ, ಎಲ್ಲ ಸರಿಯಾಗಿದ್ದರೆ ಮಾತ್ರ ನನ್ನ ಮನಸ್ಸಿನಲ್ಲಿ ಭಕ್ತಿ ಮೂಡುತ್ತೆ ಅನ್ನೋದಕ್ಕಿಂತ ಸಾಕಷ್ಟು ಪಟ್ಟು ಉತ್ತಮವಾದವರು. ಇನ್ಫ್ಯಾಕ್ಟ್ ಇದನ್ನು ಮುಟ್ಟಿದ್ರೆ ಗಲೀಜು ಅನಿಸುತ್ತೆ, ಅದು ಮುಟ್ಟಿದ್ರೆ ಸ್ನಾನ ಮಾಡಬೇಕು ಅನಿಸುತ್ತೆ, ಅದು ಮುಟ್ಟಿದ್ರೆ ನಂಗೆ ಹೇಗೇಗೋ ಆಗುತ್ತೆ, ನನ್ನ ಮನಸ್ಸಲ್ಲಿ ವಿಪರೀತವಾದ ಕಸಿವಿಸಿ ಆಗುತ್ತೆ ಅಂತ OCD ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ. ಇದಕ್ಕೆ ನಮ್ಮ ಅಂತರ್ಮನಸ್ಸಿನಲ್ಲಿ ಯಾವೆಲ್ಲ ಕಿರಿಕಿರಿ ಇದೆ, ಭಾವನಾತ್ಮಕವಾಗಿ ಯಾವೆಲ್ಲ ಒತ್ತಡ ಇದೆ, ಅದನ್ನು ಸರಿಪಡಿಸ್ಕೊಂಡಾಗ ಈ ಥರದ ಸಮಸ್ಯೆಗಳಿಂದ ಹೊರಬರೋದ್ರ ಜೊತೆಯಲ್ಲಿ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟೋಕ್ಕೆ ಸಹಾಯ ಆಗುತ್ತೆ ಕೂಡ. ಆದ್ದರಿಂದ ನೆಕ್ಸ್ಟ್ ಟೈಮ್ ಏನಾದರೂ ಮಡಿ ಮೈಲ್ಗೆ ಅಥವಾ ಅಸಹ್ಯ ಅಂತ ಅನಿಸಿದ್ರೆ ಶುದ್ಧೀಕರಣ ಮಾಡ್ಕೊಳ್ಳಿ, ಬೇಡ ಅಂತ ಅಲ್ಲ. ಬಟ್ ನಿಮ್ಮ ಅಂತರ್ಮನಸ್ಸಿನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಯಾವ ಅಸಹ್ಯವಾದ ಭಾವನೆ ಇದೆ ಅದನ್ನು ಮೊದಲು ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ.